ಗೃಹಲಕ್ಷ್ಮಿಯರಿಗೆ ಒಟ್ಟು 10,000 ರೂಪಾಯಿ ಹಣ ಜಮೆ ಆಗುತ್ತೆ. ಹೌದು, ಗೃಹಲಕ್ಷ್ಮಿಯರಿಗಂತೂ ಇವತ್ತು ಬಂಪರ್ ಸಿಹಿ ಸುದ್ದಿ. ಎದಕ್ಕಂದ್ರೆ 3 ಕಂತು ಅಲ್ಲ 5 ಕಂತು ಬಾಕಿ ಇದೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. 10,000 ರೂಪಾಯಿ ಹಣ ಜಮೆ ಆಗ್ಬೇಕಾ? ಸದನದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಏನ್ ಬಂದಿದೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ, ಇದ್ರ ಬಗ್ಗೆನೂ ಕೂಡ ನೋಡೋಣ. ಇನ್ನು ಹೊಸ ವರ್ಷ ಕೂಡ ಬರ್ತಾ ಇದೆ, ಇಂದಿರಾ ಕಿಟ್ ಕೂಡ ವಿತರಣೆ ಆಗುತ್ತೆ. BPL ಕಾರ್ಡ್ ಇದ್ದವರಿಗೆ ಹೊಸ ನಿಯಮಗಳು ಕೂಡ ಜಾರಿ ಆಗ್ತಾ ಇದ್ದಾವೆ. ಎಲ್ಲಾ ನಿಯಮಗಳ ಪಟ್ಟಿ ಈಗ ಬಂದಿದೆ ವೀಕ್ಷಕರೇ, ಅದನ್ನು ಕೂಡ ನೋಡ್ತಾ ಹೋಗೋಣ. ರೇಷನ್ ಕಾರ್ಡ್ ಇದ್ದವರು ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಚಂಡಮಾರುತ ಎಫೆಕ್ಟ್ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮೋಡ ಕವಿದ ವಾತಾವರಣ, ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ವೀಕ್ಷಕರೇ. ಹೌದು, ಮತ್ತೆ ನಿಮ್ಮ ಊರಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ಬೇಗನೆ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಬುಕುಂಗ್ ಚಂಡಮಾರುತ ಎಫೆಕ್ಟ್ ಈಗ ತಮಿಳುನಾಡಿನತ್ತ ಕರ್ನಾಟಕಕ್ಕೂ ಕೂಡ ಅಲರ್ಟ್ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, 15 ವರ್ಷ ಹಳೆಯ ವಾಹನ ಮಾಲೀಕರಿಗೆ ಮತ್ತೆ ಈಗ ಶಾಕ್ ಕೊಡಲು ಕರ್ನಾಟಕ ಸರ್ಕಾರ ಮುಂದಾಗಿದೆ. 15 ವರ್ಷ ಮೀರಿದ ವೆಹಿಕಲ್ ಗಳನ್ನ ಜಪ್ತಿ ಮಾಡ್ತಾರಂತೆ. ಯಾವ ವಾಹನಗಳು ಜಪ್ತಿ ಮಾಡ್ತಾರೆ? ವಾಯು ಮಾಲಿನ್ಯ ಉಂಟ ಮಾಡುತ್ತಾ ಇರೋ ಎಲ್ಲ ಒಂದು ವಾಹನಗಳನ್ನ, ಅಂದ್ರೆ 15 ವರ್ಷ ಮೇಲೆ ಹಳೆಯ ವಾಹನಗಳನ್ನ ಇಲ್ಲಿ ಸೀಸ್ ಮಾಡಲು ಮುಂದಾಗ್ತಾ ಇದ್ದಾರಂತೆ. ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಶಾಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಡಿಜಿಟಲ್ ಅರೆಸ್ಟ್. ಹೌದು, ಮನೆ ಮಠ ಮಾರಿ ಡಿಜಿಟಲ್ ಅರೆಸ್ಟ್ ಒಬ್ರು ಬಲಿಯಾಗಿದ್ದಾರೆ. ತಮ್ಮ ಮನೆ ಮಠ ಮಾರಿ ಹಣವನ್ನ ಕೊಟ್ಟಿದ್ದಾರಂತೆ. ವೀಕ್ಷಕರೇ, ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಒಂದು ಸೂಪರ್ ಬ್ರೇಕಿಂಗ್ ನ್ಯೂಸ್. ಎಲ್ಲಾ ಗೃಹಲಕ್ಷ್ಮಿಯವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಕೂಡ ಮಿಸ್ ಮಾಡಬೇಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ಬೇಗನೆ ಲೈಕ್ ಮಾಡಿ. ಅದಕ್ಕಂದ್ರೆ 10,000 ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ವೀಕ್ಷಕರೇ, ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಮೂರನೇದಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಮೊದಲಿಗೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪ್ರತಿ ತಿಂಗಳು ಹಾಕಬೇಕು, ಆದ್ರೆ ಹಣ ಡಿಲೇ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಅದು ಈಗಾಗಲೇ ಸದನದಲ್ಲೂ ಕೂಡ ಚರ್ಚೆಗೆ ಬಂದಿದೆ. ಗೃಹಲಕ್ಷ್ಮಿ ಯೋಜನೆ ಹಣದ ವಿಚಾರದಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಮೊದಲಿಗೆ ತಪ್ಪು ಮಾಹಿತಿ ನೀಡಿ ವಿರೋಧ ಪಕ್ಷಗಳ ತೀವ್ರ ಟೀಕೆ ವಿರೋಧಕ್ಕೆ ಗುರಿಯಾಗಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬುಧವಾರ ಸದನದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ಹಣ ಪಾವತಿಯಲ್ಲಿ ವಿಳಂಬವಾಗಿರೋದನ್ನ ಒಪ್ಪಿಕೊಂಡಿದ್ದಾರೆ. ತನಗೆ ಜವಾಬ್ದಾರಿಯ ಅರಿವಿದೆ. ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ಮಾಡಿ ಇದನ್ನ ಸಮಸ್ಯೆ ಬಗೆಹರಿಸುವುದಾಗಿಯೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಸದನದಲ್ಲಿ ಈ ವಿಷಯವನ್ನ ಮಾತಾಡಿದ್ದಾರೆ. ಆದಷ್ಟು ಬೇಗನೆ ಯಾರಿಗೆ ಹಣ ಬಂದಿಲ್ಲ ಪರಿಶೀಲನೆ ಮಾಡಿ ಅವರಿಗೆ 2 ಕಂತು ಹಣವನ್ನ ಜಮೆ ಮಾಡೋ ಬಗ್ಗೆನೂ ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ಎಲ್ಲಾ ಕಂತು ಹಣವನ್ನ ಕ್ಲಿಯರ್ ಮಾಡಲಾಗಿದೆ ಅಂತ ಮೊದಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತು ಹೇಳಿದ್ರು. ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಿದ್ದೇವೆ, ಇದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಜಮೆ ಆಗಿದೆ. ವಿರೋಧ ಪಕ್ಷದವರ ಪ್ರಶ್ನೆ ಏನು, 5,000 ಕೋಟಿ ರೂಪಾಯಿ ಹಣ 2 ಕಂತು ಹಣ, ಅದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಜನರಿಗೆ ಬಂದಿಲ್ಲ, ಆಗಸ್ಟ್ ತಿಂಗಳವರೆಗೂ ಜಮೆ ಆಗಿದೆ ಅಂತ ಸರ್ಕಾರ ಸದನಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದೆ. ಇದರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತಾನೂ ಕೂಡ ಒಂದು ಪ್ರಯತ್ನವನ್ನ ಮಾಡಿದ್ರು. ನಂತರ ಇದಕ್ಕೆ ಈಗ ಉತ್ತರ ಕೂಡ ಬಂದಿದೆ. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಕೂಡ ನಡೆದಿದೆ. ವಿರೋಧ ಪಕ್ಷದ ನಾಯಕರು ಕೂಡ 5,000 ಕೋಟಿ ಹಣದ ಬಗ್ಗೆ ಲೆಕ್ಕ ಕೊಡಿ ಅಂತಾನೂ ಕೂಡ ಪ್ರಶ್ನೆ ಮಾಡಿದ್ರು. ನಂತರ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು, ಯಾವುದೇ ರೀತಿಯ ಹಣವನ್ನ ಬೇರೆ ಕಡೆಗೆ ವರ್ಗಾಯಿಸಿಲ್ಲ, ಯಾವುದೇ ಹಣವೂ ಕೂಡ ನಾವು ದುರುಪಯೋಗ ಮಾಡಿಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 2 ತಿಂಗಳ ಹಣ ಪಾವತಿಯಲ್ಲಿ ವೃತ್ಯವಾಗಿರೋದು ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಹೌದು, 2 ತಿಂಗಳ ಹಣದ ಬಗ್ಗೆ ಸಚಿವೆಯರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು, 2 ತಿಂಗಳ ಹಣ ಪಾವತಿ ಆಗಿಲ್ಲ, ಜನರಿಗೆ ಸೇರಿಲ್ಲ, ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸೋದಾಗಿ ತಿಳಿಸಿದ್ದಾರೆ. ಅಂದ್ರೆ 2 ಕಂತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು ಹಳೆಯ ಕಂತು ಇದು ಜಮೆ ಆಗಿಲ್ಲ ಗೃಹಲಕ್ಷ್ಮಿಯರಿಗೆ. ಆದಷ್ಟು ಬೇಗನೆ ಇದನ್ನ ಜಮೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಅದನ್ನ ಸರಿ ಮಾಡ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮ್ಮ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ. ಈಗಂತೂ ಆಗಸ್ಟ್ ತಿಂಗಳವರೆಗೂ ಹಾಕಲಾಗಿದೆ ಅಂತ ಹೇಳಿದ್ರು, ಆದ್ರೆ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ. ಮತ್ತೆ ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇದು 3 ಕಂತು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು, ಒಟ್ಟು 5 ಕಂತು, ಅಂದ್ರೆ 10,000 ರೂಪಾಯಿ ಹಣ ಆಗುತ್ತಾ ಅಂತಾನೆ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ವೀಕ್ಷಕರೇ, ಬನ್ನಿ ಈಗ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಪಿಂಚಣಿ ಯೋಜನೆ ಬಗ್ಗೆ. ವೀಕ್ಷಕರೇ, 60 ವರ್ಷ ದಾಟಿದವರು ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಮತ್ತೆ ಅಂಗವಿಕಲರು ಕೂಡ ಪಿಂಚಣಿ ಸರ್ಕಾರದಿಂದ ಪಡೆದುಕೊಳ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಕೆಲವೊಬ್ಬರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಬಿಟ್ಟು ಆಧಾರ್ ಕಾರ್ಡ್ನಲ್ಲಿ ಅವರ ವಯಸ್ಸು 45-40 ಇದೆ, ಆದ್ರೆ ಅವರ ಹತ್ತಿರ ಹಿರಿಯ ನಾಗರಿಕರು ಎಂಬುವ 60 ವರ್ಷ ದಾಟಿರುವ ಕಾರ್ಡ್ ಕೂಡ ಇದೆ.
ಹೌದು, ಹಣ ಕೊಟ್ಟು ಹಿರಿಯ ನಾಗರಿಕರ ಕಾರ್ಡ್ ಮಾಡಿಸಿಕೊಂಡವರಿಗೆ ಪತ್ತೆ ಹಚ್ಚಲು ರಾಜ್ಯ ಸರ್ಕಾರ ಮುಂದಾಗಿದೆ. 24 ಲಕ್ಷ ಜನರ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ. ಅಂದರೆ 24 ಲಕ್ಷ ಜನರ ಆಧಾರ್ ಕಾರ್ಡ್ ಚೆಕ್ ಮಾಡಿದಾಗ ಗೊತ್ತಾಯಿತು ಅವರು ಹಿರಿಯ ನಾಗರಿಕರು ಅಲ್ಲ, ಹೊರತಾಗಿ 40 ವರ್ಷದವರು ಅಂತ. ಸರ್ಕಾರಕ್ಕೆ ಸುಳ್ಳು ದಾಖಲೆ ಕೊಟ್ಟು ಮೋಸ ಮಾಡಿ 24 ಲಕ್ಷ ಜನರು ತಾವು ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ, ಪಿಂಚಣಿ ಪಡೆದುಕೊಳ್ತಾ ಇದ್ದಾರೆ. ಅನರ್ಹ ಪಿಂಚಣಿದಾರರಿಗೆ ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ. ಇವರನ್ನ ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಯೋಜನೆಯಿಂದ ತೆಗೆದು ಹಾಕಲಾಗುತ್ತೆ. ನಂತರ ಅರ್ಹರಿಗೆ ಈ ಒಂದು ಹಣ ಸಿಗುವಂತೆ ಮಾಡಲಾಗುತ್ತೆ. ಯಾವುದೇ ಕಾರಣಕ್ಕೂ ಯಾವ ಒಂದು ಯೋಜನೆಯನ್ನು ಕೂಡ ಮೋಸವಾಗಬಾರದು ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಸದನದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಇದರ ಬಗ್ಗೆ ಚೆಕ್ ಮಾಡೋದಾಗಿನೂ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಮೂರನೇದಾಗಿ ರೇಷನ್ ಕಾರ್ಡ್ ಗ್ರಾಹಕರಿಗೆ ಹೊಸ ವರ್ಷಕ್ಕೆ ಹೊಸ ನಿಯಮಗಳು ಆಗಿರಬಹುದು, ಹೊಸ ಸಿಹಿ ಸುದ್ದಿಗಳು ಕೂಡ ಬರ್ತಾನೆ ಇದ್ದಾವೆ. ಇಲ್ಲಿ ಮುಖ್ಯವಾಗಿ ಎಲ್ಲ ಒಂದು BPL ಕಾರ್ಡ್ ಇದ್ದವರಿಗೆ ಇನ್ನು ಮುಂದೆ ನಿಮ್ಗೆ ಗೊತ್ತಿದೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋದು. ಇಂದಿರಾ ಕಿಟ್ ಅನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಇನ್ನು ಮುಂದೆ ರಾಜ್ಯ ಸರ್ಕಾರದಿಂದ ಅಕ್ಕಿ ಅಂತೂ ವಿತರಣೆ ಮಾಡಲ್ಲ. ಹೌದು, ಎದಕ್ಕಂದ್ರೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟು. ಹಾಗಾದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಸಿಗೋದೇ ಇಲ್ವಾ ಇನ್ನು ಮುಂದೆ ಅಂತ ನಿಮ್ಮ ಪ್ರಶ್ನೆ. ವೀಕ್ಷಕರೇ, ಇಲ್ಲಿ ಕೇಂದ್ರ ಸರ್ಕಾರದ 5 kg ಅಕ್ಕಿ ಜನರಿಗೆ ಕೊಡಲೇಬೇಕು. ಎದಕ್ಕಂದ್ರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೂ ಕೂಡ 5 kg ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದೆ. ಹೀಗಾಗಿ 5 kg ಅಕ್ಕಿ ಇಲ್ಲಿ ಜನರಿಗೆ ಸಿಗುತ್ತೆ. ಆದರೆ ರಾಜ್ಯ ಸರ್ಕಾರವು ಕೂಡ 5 kg ಅಕ್ಕಿ ಕೊಡ್ತಿತ್ತು ಮೊದಲಿಗೆ ಪ್ರತಿಯೊಬ್ಬರಿಗೂ ಕೂಡ. ಅದನ್ನು ಈಗ ಬಂದ್ ಮಾಡಲಾಗ್ತಾ ಇದೆ. ಅದರ ಬದಲಾಗಿ ಇಲ್ಲಿ ಇಂದಿರಾ ಕಿಟ್ ನಿಮಗೆ ಸಿಗುತ್ತೆ. ಅಂದ್ರೆ ಕೇಂದ್ರ ಸರ್ಕಾರದ ಅಕ್ಕಿ ಕೂಡ ಸಿಗುತ್ತೆ. ಈ ಕಡೆ ನಮ್ಮ ಕರ್ನಾಟಕ ಸರ್ಕಾರದ 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಇಂದಿರಾ ಕಿಟ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಇರಲಿದೆ. ಹೆಸರು ಕಾಳು ಮೊದಲು ಕೊಡ್ತೀವಿ ಅಂತ ಹೇಳಿದ್ರು, ನಂತರ ಅದನ್ನ ಇಲ್ಲ ಅಂತ, ಸದ್ಯಕ್ಕಂತೂ ಇಲ್ಲ ಅಂತ ಹೇಳಲಾಗಿದೆ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬರ್ಬೋದು. ಸದ್ಯಕ್ಕಂತೂ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಹೆಚ್ಚಾಗಿ ವಿತರಣೆ ಮಾಡ್ತೀವಿ ಅಂತಾನೂ ಕೂಡ ಒಂದು ಘೋಷಣೆಯನ್ನ ಇಲ್ಲಿ ಮೊದಲೇ ಮಾಡಿರುವಂತದ್ದು. 1,27,00,000 ಇಂದಿರಾ ಕಿಟ್ಗಳನ್ನ ರೆಡಿ ಮಾಡಲಾಗ್ತಾ ಇದೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್. ಬನ್ನಿ ಈಗ 4ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಮತ್ತೆ ಚಂಡಮಾರುತ ಎಫೆಕ್ಟು, ಕರ್ನಾಟಕದಲ್ಲಿ ಮೋಡ ಕವಿದ ವಾತಾವರಣ. ತಮಿಳುನಾಡು ಗಡಿಯತ್ತ ಬುಕುಂಗ್ ಎಂಬುವ ಚಂಡಮಾರುತ ವೀಕ್ಷಕರೇ. ಬಕುಂಗ್ ಚಂಡಮಾರುತ ಮಂಗಳವಾರ ನೆಲೆಗೊಂಡಿದೆ. ಹಿಂದೂ ಮಹಾಸಾಗರದಲ್ಲಿ ಬಕುಂಗ್ ಚಂಡಮಾರುತ ದುರ್ಬಲವಾಗಿದ್ರೂ ಕೂಡ 75 ಕಿಲೋಮೀಟರ್ ವೇಗದಲ್ಲಿ ತಮಿಳುನಾಡಿನ ಕಡಲ ತೀರದತ್ತ ಸಾಗಿ ಬರ್ತಾ ಇದೆ. ಬೆಂಗಳೂರು ಬೌಂಡರಿ ತಮಿಳುನಾಡು ರಾಜ್ಯ ಟಚ್ ಆಗುತ್ತೆ. ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಇದರ ಒಂದು ಮೋಡ ಮುಸುಕುವ ಸಾಧ್ಯತೆ ಇದೆ. ಚಳಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಚಳಿ ಮತ್ತಷ್ಟು ಹೆಚ್ಚಾಗುತ್ತೆ. 2-3 ದಿನ ಶೀತ ವಾತಾವರಣ ಇರುತ್ತೆ. ಹಾಗೆ ಚಳಿ ಗಾಳಿ ಬೀಸಲಿದೆ. ಬುಕುಂಗ್ ಚಂಡಮಾರುತ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ತಾಪಮಾನ ಕುಸಿತವಾಗುತ್ತೆ. ಹೆಚ್ಚು ಚಳಿ ಬೀಸಲಿದೆ. ಮತ್ತೆ ಈ ಒಂದು 6-7 ಜಿಲ್ಲೆಗಳಲ್ಲೂ ಕೂಡ ಇದರ ಎಫೆಕ್ಟ್ ಆಗಲಿದೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ. ತುಂತುರು ಮಳೆ ಅಲ್ಲಲ್ಲಿ ಸುರಿಬಹುದು ಕರ್ನಾಟಕದಲ್ಲಿ. ಬೆಳಗಾವಿ, ಬಾಗಲಕೋಟೆ, ಬೀದರ್, ವಿಜಯಪುರ, ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಶೀತ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು. ಅಂದ್ರೆ ಬೆಳಗಾವಿ, ಬಾಗಲಕೋಟೆ, ಬೀದರ್, ವಿಜಯಪುರ, ಕಲಬುರಗಿ ಈ 5 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇನ್ನು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲೂ ಕೂಡ ಶೀತ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಹಳೆಯ ವಾಹನ ಮಾಲೀಕರಿಗೆ ಶಾಕ್ ಮೇಲೆ ಶಾಕ್. ಹೌದು, 15 ವರ್ಷ ಮೀರಿದ ವೆಹಿಕಲ್ಗಳನ್ನು ಜಪ್ತಿ ಮಾಡಬಹುದು. ನಮ್ಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹಳೆಯ ವಾಹನಗಳು ಮಾತ್ರ ಇನ್ನು ಸಂಚಾರಕ್ಕೆ ನಿಲ್ಲಿಸಿಲ್ಲ. ಇವುಗಳಿಂದ ವಾಯುಮಾಲಿನ್ಯ ಹೆಚ್ಚಳವಾಗ್ತಾ ಇದೆ ಎಂಬ ಆರೋಪ ಇದೆ. ಹೀಗಾಗಿ ರಾಜ್ಯ ಸಾರಿಗೆ ಸಚಿವರು ಶಾಕ್ ಕೊಟ್ಟಿದ್ದಾರೆ. 15 ವರ್ಷ ಮೀರಿದ ವಾಹನಗಳನ್ನು ಜಪ್ತಿ ಮಾಡಲು ಸರ್ಕಾರ ಮುಂದಾಗಲಿದೆ. ವಾಹನ 15 ವರ್ಷಗಳವರೆಗೂ ಸುಸ್ಥಿತಿಯಲ್ಲಿ ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಕರೆಕ್ಟ್ ಆಗಿದ್ರೆ ಇಟ್ಕೊಂಡು ಓಡಿಸಬಹುದು. ಕೇಂದ್ರ ಸರ್ಕಾರ ನೀತಿ ಪ್ರಕಾರ ಕಮರ್ಷಿಯಲ್ ವಾಹನಗಳಿಗೆ 5 ವರ್ಷ ವಿನಾಯಿತಿ ನೀಡಲಾಗಿದೆ. ಆದರೆ ಸರ್ಕಾರಿ ವಾಹನಗಳಿಗೆ ಬಳಸುವಂತಿಲ್ಲ. ಆಯಸ್ಸು ಮೀರಿದ 1,38,00,000 ವಾಹನಗಳನ್ನ ಗುಜರಿಗೆ ಹಾಕಬೇಕು ಎಂಬುವ ಒತ್ತಾಯ ಕೇಳಿ ಬಂದಿದೆ ವೀಕ್ಷಕರೇ. ಕೇಂದ್ರ ಸರ್ಕಾರವು ಕೂಡ ವಾಹನ ಗುಜರಿ ನೀತಿ ಜಾರಿ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಕೇಂದ್ರ ಸರ್ಕಾರದ ಪ್ರಕಾರ ಹೇಳ್ತಾ ಹೋಗೋದಾದ್ರೆ 15 ವರ್ಷ ಮೇಲ್ಪಟ್ಟ ಸರ್ಕಾರಿ ವಾಹನಗಳು ಗುಜರಿಗೆ ಹಾಕಬೇಕು ಕಡ್ಡಾಯ. 20 ವರ್ಷ ಮೇಲ್ಪಟ್ಟ ಖಾಸಗಿ ವಾಹನಗಳು ಫಿಟ್ನೆಸ್ ಟೆಸ್ಟ್ ಕಡ್ಡಾಯವಾಗಿ ಮಾಡ್ಕೋಬೇಕು. ಇದರಲ್ಲಿ ಉತ್ತೀರ್ಣವಾಗದ ವಾಹನಗಳನ್ನ ಗುಜರಿಗೆ ಹಾಕಬೇಕು ಎಂಬುವ ನಿಯಮ ಕೂಡ ಇದೆ. ನಿಮ್ಮ ಮನೆಯಲ್ಲೂ ಕೂಡ 15 ವರ್ಷ ಹಳೆಯ ವಾಹನಗಳಿದ್ರೆ ಬೇಗನೆ ಕಮೆಂಟ್ ಮಾಡಿ. ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಇಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬುವ ಸ್ಕ್ಯಾಮ್ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ. ಮನೆ ಮಠ ಮಾರಿ ಡಿಜಿಟಲ್ ಅರೆಸ್ಟ್ ಮಾಡಿದವರಿಗೆ ಹಣ ಕೊಟ್ಟಿದ್ದಾರೆ. ಹೌದು, ಲೇಡಿ ಟೆಕ್ಕಿಗೆ ಡಿಜಿಟಲ್ ಅರೆಸ್ಟ್. 2 ಸೈಟ್, 1 ಫ್ಲಾಟ್ ಮಾರಿಸಿ 2 ಕೋಟಿ ರೂಪಾಯಿ ಹಣವನ್ನು ಸುಲಿಗೆ ಮಾಡಿದ್ದಾರೆ. ಮುಂಬೈ ಪೊಲೀಸರು ಅಂತ ವಾಟ್ಸ್ಆಪ್ನಲ್ಲಿ ವಿಡಿಯೋ ಕಾಲ್ ಮಾಡಿ ಲೂಟಿ ಮಾಡಿದ್ದಾರೆ ವೀಕ್ಷಕರೇ. ನಿಮಗೂ ಕೂಡ ಯಾರಾದರೂ ನಮ್ಮ ಕರ್ನಾಟಕದಲ್ಲಿ ಈ ತರ ಮಾಡಿದರೆ ಎಚ್ಚರದಿಂದಿರಿ.
ನಮ್ಮ ರಾಜ್ಯದಲ್ಲಿ ಭಾರಿ ಮೊತ್ತದ ಮತ್ತೊಂದು ಡಿಜಿಟಲ್ ಅರೆಸ್ಟ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಈ ಸಲ ಮಹಿಳೆಯರೊಬ್ಬರಿಗೆ ಸೈಬರ್ ಖದೀಮರು 2 ಕೋಟಿ ಹಣವನ್ನ ಒಬ್ಬರು ಮಹಿಳೆಯರು ಕಳೆದುಕೊಂಡಿದ್ದಾರೆ. ಮುಂಬೈ ಪೊಲೀಸರ ಸೋಗಲಿ ಖದೀಮರು ಹಾಕಿದ ಡಿಜಿಟಲ್ ಅರೆಸ್ಟ್ ಬೆದರಿಕೆಯಿಂದ ಹೆದರಿ ಮಹಿಳೆ ತಮ್ಮ ಒಂದು ಫ್ಲಾಟ್, 2 ಸೈಟ್, 2 ಪ್ಲಾಟ್ ಮಾರಿ ವಂಚಕರಿಗೆ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಕಲಬುರಗಿಯ ನಿವೃತ್ತ ವೈದ್ಯಗೆ ವಾಟ್ಸಾಪ್ ಕರೆ ಮಾಡಿ ಬೆದರಿಕೆ ಹಾಕಿ 1,26,00,000 ಲೂಟಿ ಮಾಡಿದ್ದಾರೆ. ಖಾತೆಗೆ ಹಣ ಬಂದಿದೆ ಎಂದೇಳಿ ಸುಲಿಗೆಯನ್ನ ಮಾಡಿದ್ದಾರೆ. ವೀಕ್ಷಕರೇ ನೋಡಿ, ಎಚ್ಚರದಿಂದಿರಿ. ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಬೆದರಿಸಿ ಯಾರಾದರೂ ನಿಮಗೆ ವಿಡಿಯೋ ಕಾಲ್ ಮಾಡಿ ಅಥವಾ ಏನಾದರೂ ನೀವು ಈ ಥರ ಒಂದು ಕ್ರೈಮ್ ಮಾಡಿದ್ದೀರಾ, ಈ ಥರ ನೀವು ಜನರಿಗೆ ಮೋಸ ಮಾಡಿದ್ದೀರಾ, ನಿಮ್ಮ ಅಕೌಂಟಿಂದ ಈಗ ಹಣ ಹೋಗಿದೆ ಅಂತ ಯಾರಾದರೂ ನಿಮಗೆ ಪೊಲೀಸರ ಹೆಸರಲ್ಲಿ ವಿಡಿಯೋ ಕಾಲ್ ಮಾಡಿದರೆ ಅದನ್ನು ನಂಬಬೇಡಿ. ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು ಅಂತ ಖುದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಹೇಳಿದ್ದಾರೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.